ಹಾನಗಲ್ ತಾಲೂಕಿನ ಜನ ಎಲ್ಲ ವಿಚಾರ ಮಾಡ್ತಾರೆ ಸರ್. ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ನಮ್ಮ ಹಾನಗಲ್ ತಾಲೂಕಿನ ಜನ ಬಯಸ್ತಾ ಇರತಕ್ಕಂಥದ್ದು ಹಾನಗಲ್ ತಾಲೂಕಿನ ಒಬ್ಬ ವ್ಯಕ್ತಿ ನಮ್ಮ ತಾಲೂಕಿಗೆ ಸೇವೆ ಮಾಡಲಿಕ್ಕೆ ಬೇಕು ಅಂತಕ್ಕಂಥ ಕನಸಿನಲ್ಲಿದ್ದಾರೆ ಸರ್. 23ಕ್ಕೆ ನನ್ನ ಟಿಕೆಟು ಕುಮಾರಣ್ಣವರು ಫೈನಲ್ ಮಾಡಿದರು ಸರ್. 2023 ಚುನಾವಣೆಗೆ ಸುಮಾರು 4 ವರ್ಷ ತಯಾರಿ ಮಾಡಿದೆ ಸರ್. ನಾನು ಮಾಡಿ ಟಿಕೆಟ್ ಕೊಟ್ಟಿದ್ದರೆ ನಾನು ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬ್ರನ್ನು ಕೂಡ ಆಶೀರ್ವಾದ ಪಡೆದು ಅವರ ಜೊತೆಗಿಟ್ಕೊಂಡು ಹಾನಗಲ್ ತಾಲೂಕಿನಲ್ಲಿ ನಾನು JDS ಪಕ್ಷ ರಾಜಕಾರಣ ಮಾಡ್ತಿದ್ದೆ ಸರ್. ಅಲ್ಲಿ ಗೆಲ್ತಿದ್ವಿ ಸರ್ ನಾವು. ಓಕೆ, ಇದು ನಿಮ್ಮ ಸ್ಕೂಲಲ್ಲಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಅಂತ ನೋಡೋಣ ಸರ್. ಮುಂದೆ ಇದು ನಿಮ್ಮ ರಾಜಕೀಯ ಪ್ರವೇಶ ಹೇಗೆ, ನಿಮ್ಮದು ರಾಜಕೀಯಕ್ಕೆ ಬರಬೇಕಂತ ಯಾಕೆ ಅನ್ನಿಸ್ತು ಸರ್? ರಾಜಕೀಯಕ್ಕೆ ಬರಬೇಕು ಅಂತ ಅನಿಸಿದ್ದ ವಿಚಾರ ಅಂತ ಹೇಳಿದರೆ ಸರ್, ಆ್ಯಕ್ಚುಲಿ ನಮ್ಮ JDS ಪಕ್ಷ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸರ್, ಪ್ರತಿ ಸರ್ವೇ ಸಾಮಾನ್ಯ ಮನಸ್ಸಿಗೆ ಶ್ರೀಸಾಮಾನ್ಯರಿಗೂ ಕೂಡ ನಿಲ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಅವನ್ನ ನಾವು ಅನುಭವಿಸ್ತಾ ಬಂದ್ವಿ, ನೋಡ್ತಾ ಬಂದಾಗಿನಿಂದ ಸರ್ವೇ ಸಾಮಾನ್ಯರ ಜೊತೆಗಿರ್ತಕ್ಕಂಥ ಜಾತ್ಯತೀತವಾಗಿರ್ತಕ್ಕಂಥ ಪಕ್ಷದ ಜೊತೆಗೆ ಇರಬೇಕು ಅಂತಕ್ಕಂಥ ಆಶೆಯಿಂದ ಬಂದಿರತಕ್ಕಂಥದ್ದು ಸರ್. ಮುಖ್ಯ ಸ್ಫೂರ್ತಿ ಸರ್ ನನಗೆ 7ನೇ ಕ್ಲಾಸಲ್ಲಿ ಆಗಿರ್ತಕ್ಕಂಥ ಸ್ಫೂರ್ತಿ ಸರ್. ಸೊ ಹಾಗಾಗಿ ಇದು ನನ್ನ ಈಗ ನೀವು ಸ್ಟೆಪ್ ಹೇಗಿತ್ತು ಅಂದರೆ ಯಾವ ವರ್ಷ ನೀವು ರಾಜಕೀಯ ಪ್ರವೇಶ ಮಾಡಿದ್ದು? ಅಂದರೆ ಹೋರಾಟಗಳನ್ನು ಮಾಡ್ತಾ ಬಂದಿರೋದಾ, ಅಥವಾ ಡೈರೆಕ್ಟಾಗಿ ಈ ಒಂದು ಯಾವುದೋ ಚುನಾವಣೆ ಬಂತ ಅಂತ ತಕ್ಷಣ ಅದಕ್ಕೆ ಟಿಕೆಟ್ ಆಕಾಂಕ್ಷೆಯಾಗಿ ಆ ಥರ ಹಿಂಗೆ ಬಂದಿರೋದು? ಹೆಂಗೆ ನಿಮ್ಮ ಜರ್ನಿ ಹೆಂಗೆ? ಇಲ್ಲ ಸರ್, 2004-05ರಿಂದನೇ ನಾನು ಪ್ರಾರಂಭ ಮಾಡಿದ್ದೀನಿ ಸರ್. ಬಂದಿರೋದ್ರಿಂದ ಪಕ್ಷದಲ್ಲಿ ಫಸ್ಟ್ ಪ್ರಪ್ರಥಮವಾಗಿ ಹಾನಗಲ್ ತಾಲೂಕು ಉಪಾಧ್ಯಕ್ಷ ಪೋಸ್ಟ್ ಕೊಟ್ಟರು ಸರ್ ನನಗೆ. ನೆಕ್ಸ್ಟು ನನಗೆ ಹಾವೇರಿ ಜಿಲ್ಲೆಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷನನ್ನಾಗಿ ಮಾಡಿದರು ಸರ್. ನೆಕ್ಸ್ಟು ಅದು ದೇವೇಗೌಡ ಸಾಹೇಬರ ಆದೇಶದ ಮೇರೆಗೆ ನನ್ನ ಯುವ ಘಟಕದ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಿದರು. ಆವಾಗ ತುಂಬ ಹಾವೇರಿ ಜಿಲ್ಲೆಯ ಎಲ್ಲ ಪ್ರತಿ ತಾಲೂಕುಗಳ ನಿಕಟ ಸಂಪರ್ಕದಲ್ಲಿದ್ದಿರ್ತಕ್ಕಂಥದ್ದಿತ್ತು. ಆದರೆ ನಾನು 2018ರ ಚುನಾವಣೆಯಲ್ಲಿ ಕೂಡ ನಾನು ಆಸ್ಪಿರೆಂಟ್ ಇದ್ದೆ ಸರ್. ಆ ಚಿಕ್ಕ ವಯಸ್ಸಲ್ಲಿ ನಾನು ಮಾಡಬೇಕಂತ ಆಸೆ ಇತ್ತು. ಆದರೆ ಆ ಸಮಯದಲ್ಲಿ ಸನ್ಮಾನ್ಯ ಅಟ್ಟಿಕಾ ಗೋಲ್ಡ್ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಬಾಬು ಅವರನ್ನು ತೆಗೆದುಕೊಂಡು ಮುಂದೆ ಕ್ಯಾಂಡಿಡೇಟ್ ಮಾಡಿದರು. ಆವಾಗ ಕೂಡ ನಮ್ಮ ಪಕ್ಷ ಆದೇಶ ಮಾಡಿರ್ತಕ್ಕಂಥ ವ್ಯವಸ್ಥೆಗಳನ್ನು ಗೌರವಿಸಿ ಅವರ ಚುನಾವಣೆಯಲ್ಲಿ ನಾವು ತೊಡಗಿದ್ವಿ ಸರ್. ಆದರೆ ಅವರು ಅರ್ಧಕ್ಕೆ ಕ್ಷೇತ್ರವನ್ನು ಬಿಟ್ಟು ಹೋಗಿರತಕ್ಕಂಥದ್ದು ನಮಗೆ ಒಂದು ಸ್ವಲ್ಪ ಪಕ್ಷದ ಸಂಘಟನೆಗೆ ಹಿನ್ನಡೆ ಆಯಿತು. ನೆಕ್ಸ್ಟು ಮಧ್ಯಂತರ ಚುನಾವಣೆ ಬಂತು ಸರ್. ಸನ್ಮಾನ್ಯ ನಮ್ಮ ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಉದಾಸಿ ಸಾಹೇಬರ ಅಸ್ತಂಗತದ ನಂತರ ಒಂದು ಮಧ್ಯಂತರ ಚುನಾವಣೆ ಬಂತು. ಆ ಚುನಾವಣೆ ಬಂದಾಗ ಕೂಡ ಬೇರೆಯೊಬ್ಬರಿಗೆ ಟಿಕೆಟನ್ನು ಕೊಟ್ಟರು. ಆವಾಗೂ ಕೂಡ ನಾವು ಹೈಕಮಾಂಡ್ ಆದೇಶವನ್ನು ಪಾಲನೆ ಮಾಡಿ ಚುನಾವಣೆಯನ್ನು ಮಾಡಿದ್ವಿ. ಅದರ ನಂತರ ನಾನು 2023 ಚುನಾವಣೆಗೆ ಸುಮಾರು 4 ವರ್ಷ ತಯಾರಿ ಮಾಡಿದೆ ಸರ್. ನಾನು ಮಾಡಿ ಈ ನಿಕಟ ಸಂಪರ್ಕ ತಾಲೂಕಿನಲ್ಲಿ ಪ್ರತಿಯೊಬ್ಬ ಸರ್ವೇ ಸಾಮಾನ್ಯರ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ರೈತರ, ಪ್ರತಿಯೊಂದು ಕೂಲಿ ಕಾರ್ಮಿಕರ, ದೀನದಲಿತರ, ಬಡವರ, ಬಂಧು ವರ್ಗರ, ಅಲ್ಪಸಂಖ್ಯಾತರ ಜೊತೆಗಿದ್ದಿರ್ತಕ್ಕಂಥದ್ದು ಒಂದು ನನ್ನ ಗೌರವದ ಪ್ರಶ್ನೆ ಸರ್. ಆವಾಗಿದ್ದು ಪಕ್ಷ ಸಂಘಟನೆ ಮಾಡಿದ್ವಿ ಸರ್. ಪಕ್ಷ ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ವಿ. ಅವಾಗ ಕೂಡ 2023ಕ್ಕೆ ನನ್ನ ಟಿಕೆಟು ಕುಮಾರಣ್ಣವರು ಫೈನಲ್ ಮಾಡಿದರು ಸರ್. ಆದರೆ ಕೊನೆಯ ಹಂತದಲ್ಲಿ ಸನ್ಮಾನ್ಯ CM ಇಬ್ರಾಹಿಂ ಸಾಹೇಬರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಬಂದಾಗ ಅವರು ನಮ್ಮ ತಾಲೂಕಿನ ಹಿರಿಯರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬರನ್ನು ಗೌರವಿಸಿ ಅವರಿಗೆ ಹಾನಗಲ್ ತಾಲೂಕಿನ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಮುಂದಿಟ್ಟಾಗ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ನಮ್ಮನ್ನು ಕರೆದು ನಮ್ಮನ್ನು ಕನ್ವೀನಿಯನ್ಸ್ ಮಾಡಿ ಹಿರಿಯರ ಜೊತೆಗೆ ಇದೊಂದು ಸರಿ ರಾಜಕಾರಣ ಮಾಡಿರಿ, ಅವರಿಗೆ ಸಪೋರ್ಟ್ ಮಾಡಿರಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರೋದ್ರಿಂದ ಅವ್ರನ್ನ ಕರೆದುಕೊಂಡು 2023 ಚುನಾವಣೆಯನ್ನು ಸರ್ ಅಭೂತಪೂರ್ವವಾಗಿ ನಾವು ಮಾಡಿದ್ವಿ ಸರ್. ಹಿರಿಯರನ್ನು 18ರಲ್ಲೇ ಟಿಕೆಟ್ಗೆ ಫೈಟ್ ಮಾಡಿರ್ತೀರಿ ಸರ್. ಅದು ಅನಿವಾರ್ಯ ಕಾರಣದಿಂದ ಬೇರೆ ತಪ್ಪು ಸರ್. ಅದನ್ನು ಹೈಕಮಾಂಡ್, ನಿಮ್ಮ ಹೈಕಮಾಂಡ್ ಹೇಳುತ್ತೋ ಅದನ್ನು ಒಪ್ಕೋತೀವಿ. ಎಸ್ ಸರ್. ಜೊತೆಗೆ 23 ಚುನಾವಣೆಯಲ್ಲೂ ಕೂಡ ಹಾಗೆ ಆಗುತ್ತೆ ನಿಮಗೆ. ಹೌದು ಸರ್. ಈಗ ಟಿಕೆಟ್ ಯಾರಿಗೆ ಕೊಡುತ್ತೋ ಪಕ್ಷ ಅದು ಬೇರೆ ಪ್ರಶ್ನೆ. ಯಾಕಂದರೆ ಎಲ್ಲೋ ಇದ್ದಂಥದ್ದು ನೀವು ಒಂದೊಂದು ಸರಿ ಟಿಕೆಟ್ ತಂದು ಕೊಟ್ಬಿಡುತ್ತೆ. ಆದರೆ ಇಲ್ಲೇ ಇದ್ದು ನೀವು ಪಕ್ಷ ಕಟ್ಟಿದವರು, ಸಂಘಟನೆ ಮಾಡಿದವರು, ದಿನಂಪ್ರತಿ ಓಡಾಡಿದವರು, ಕ್ಷೇತ್ರದಲ್ಲಿ ಓಡಾಡಿದವರು, ಜನರ ಜೊತೆಗೆ ಸಂಪರ್ಕದಲ್ಲಿದ್ದವರು, ಅವ್ರ ಕತೆ ಹೆಂಗೆ? ಈಗ ಪಕ್ಷ ಹೈಕಮಾಂಡ್ ನಿರ್ಧಾರ ಏನು ತಗೊಳ್ತೋ ಅದನ್ನು ನಾವು ಮಾಡ್ತೀವಿ. ಬಟ್ ಈಗ ಒಂದೊಂದು ಪಿರಿಯಡ್ ಹಿಂಗಾದಾಗ ಅದನ್ನು ಹೇಗೆ ಅರ್ಗಿಸ್ಕೊತೀವಿ? ಇಲ್ಲ ಸರ್, ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ HD ಕುಮಾರಸ್ವಾಮಿ ಅವರ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ನಾವು ಗೌರವಿಸಬೇಕಾಗ್ತದೆ ಸರ್. ಸೊ ಹಾಗಾಗಿ ಏನಾದರೂ ಒಬ್ಬ
ಮಾಜಿ ಮಂತ್ರಿಗಳು ನಮ್ಮ ಪಕ್ಷಕ್ಕೆ ಬಂದು ಏನಾದರೂ ಜನ ಮನಸ್ಸು ಮಾಡಿ ಅವರನ್ನು ಶಾಸಕರನ್ನಾಗಿ ಮಾಡಿದರೆ ಹಾನಗಲ್ ತಾಲೂಕಿಗೆ ಒಂದು ಶಕ್ತಿ ಬರ್ತದೆ ಅಂತಕ್ಕಂಥ ಒಂದು ವಿಚಾರಧಾರೆ ಇಟ್ಕೊಂಡು ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಒಂದು ಗೌರವದ ಪ್ರಶ್ನೆ ಸರ್. ಸೊ ಹಾಗಾಗಿ ನಮ್ಮ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ನಾವು ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಗೌರವದಿಂದ ಅದನ್ನು ಗೌರವಿಸಿ ಅವರ ಚುನಾವಣೆಯನ್ನು ನಾವು ಮಾಡಿದ್ವಿ ಸರ್. ಆದರೆ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಥರ ಒಂದು ವ್ಯವಸ್ಥೆ ಆಗಬಾರ್ದು ಅಂತ ವಿಚಾರಧಾರೆ ಇಟ್ಕೊಂಡು ನಾವು ಆಲ್ರೆಡಿ ಚುನಾವಣೆ 3-3.5 ವರ್ಷ ಇರ್ತಾನೆ ಸರ್ ನಾವು ಆಲ್ರೆಡಿ ಕ್ಷೇತ್ರದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೇವೆ ಸರ್. ತಾಲೂಕಿನ ಪ್ರತಿಯೊಬ್ಬರ ಒಂದು ಸಮಸ್ಯೆ ಜೊತೆಗಿದ್ದೇವೆ, ಪ್ರತಿಯೊಬ್ಬರನ್ನು ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ತಂದೆ ತಾಯಂದಿರ ಆಶೀರ್ವಾದ ಪಡಿತಕ್ಕಂಥ ಕೆಲಸ, ಆಮೇಲೆ ಸಹೋದರ ಸಹೋದರಿಯರ ತಾಯಂದಿರ ಆಶೀರ್ವಾದ ಪಡಿತಕ್ಕಂಥ ಕೆಲಸವನ್ನು ಕೂಡ ನಾವು ನಿರಂತರವಾಗಿ ಚಾಲೂ ಇಟ್ಟಿದ್ದೇವೆ ಸರ್. ಈಗ ನೀವು ನಿಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು. ಎಸ್ ಸರ್. ಏನು ಗೈಡ್ಲೈನ್ಸ್ ಇರುತ್ತೆ ನಿಮಗೆ ಪಕ್ಷದಿಂದ? ಏನು ಮಾಡಬೇಕು, ಈ ಸಂಘಟನೆ ಮಾಡೋದು, ಅದು ಸೆಕ್ರೆಟರಿ ಏನೆಲ್ಲ ಇದು ಇರುತ್ತೆ ನಿಮಗೆ, ನೀವೇನೇನು ಮಾಡ್ತಾ ಇರ್ತೀರಿ? ಸರ್ ಏನಿಲ್ಲ ಸರ್, ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಮಗೆ ಸದಸ್ಯತ್ವ ಅಭಿಯಾನ ಬರುತ್ತೆ ಸರ್. ಸದಸ್ಯತ್ವ ಅಭಿಯಾನ ಮಾಡ್ತೀವಿ. ಆಮೇಲೆ ತಾಲೂಕು ಕಮಿಟಿ ರಚನೆ ಬರ್ತದೆ ಸರ್. ತಾಲೂಕು ಕಮಿಟಿ ರಚನೆಯ ಜೊತೆಗೆ ರಾಷ್ಟ್ರೀಯವಾಗಿ ಬರ್ತಕ್ಕಂಥ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಸಂದೇಶ ಬರ್ತದೆ. ಆಮೇಲೆ ಇನ್ನೂ ಏನು ಬರ್ತದೆ ಅಂತೇಳಿ ಸರ್, ನಮ್ಮ ಪಕ್ಷದ ವಿಚಾರ, ಒಬ್ಬ ರಾಜಕಾರಣಿ, ಒಬ್ಬ ನಾಯಕ, ಲೀಡರ್ ಟು ಕೇಡರ್ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಸರ್. ಮೀನ್ಸ್ ನಾವು ಲೀಡರ್ಗಳನ್ನ ಇಟ್ಕೊಂಡು ಕೇಡರಿಗೆ ಹೋಗೋದಕ್ಕಿಂತ ಲೀಡರೇ ಕೇಡರಿಗೆ ಹೋಗ್ಬಿಡ್ಬೇಕು ಸರ್. ಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನು ಭೇಟಿ ಮಾಡಿದರೆ ಆ ಗೌರವನ ಬೇರೆ ಇರ್ತದೆ ಅಂತಕ್ಕಂಥ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಆ ಮೆಸೇಜಿನ ಜೊತೆಗೆ ನಾವು ಇದ್ದೇವೆ ಸರ್. ಆಲ್ರೆಡಿ ಸರ್ ಈಗ ನಮ್ಮ ಪಾರ್ಟಿಯಿಂದ ಆನ್ಲೈನ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಚಾಲೂ ಇದೆ ಸರ್. ಅದನ್ನು ಕೂಡ ನಮ್ಮ ತಾಲೂಕಲ್ಲಿ ನಾನು ಆಲ್ರೆಡಿ ಈಗ ಒಂದು 16,000-17,000 ಸಾವಿರ ರಿಜಿಸ್ಟ್ರೇಷನ್ ಆಗಿದೆ ಸರ್. ಆ ರೀತಿ ನಾವು ಪಾರ್ಟಿ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ ಸರ್. ತಾಲೂಕು ಮೀಟಿಂಗ್ಸ್ ಮಾಡ್ತೀವಿ, ಹಳ್ಳಿಗಳಲ್ಲಿ ಮೀಟಿಂಗ್ ಮಾಡ್ತೀವಿ ಸರ್, ಬೂತ್ ವೈಸ್ ಮೀಟಿಂಗ್ ಮಾಡ್ತೀವಿ, BLOಗಳನ್ನು ಮಾಡಿಕೊಟ್ಟಿದ್ದೀವಿ. ಒಂದು ಪಕ್ಷದ ಒಂದು ಚುನಾವಣೆ ನಿಮಿತ್ತ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನು ನಾವು ಪೂರ್ವ ತಯಾರಾಗಿ ಇಟ್ಕೊಂಡಿದ್ದೀವಿ ಸರ್ ಆಲ್ರೆಡಿ. ಒಂದು ವೇಳೆ 2023ರಲ್ಲಿ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟಿತ್ತು ಅಂತ ಅನ್ಕೊಳ್ಳೋಣ. ಎಸ್ ಸರ್. ಇಲ್ಲಿ ಈಗ ನೇರ ಹಣಾಹಣಿ ಇರೋದು ಕಾಂಗ್ರೆಸ್ ಮತ್ತು BJP ನೇರ ಹಣಾಹಣಿ ಇದೆ. ಆ ಪೈಕಿ ನೀವು ಟಿಕೆಟ್ ತಂದಿದ್ರೆ ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇರ್ತೀರಿ ಸರ್? ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಸರ್. ನೋಡಿ, 2023 ಚುನಾವಣೆಗೆ ಏನಾದರೂ ನಮ್ಮ JDS ಪಕ್ಷ ಟಿಕೆಟ್ ಕೊಟ್ಟಿದ್ದಕ್ಕೆ ಆಗಿದ್ದಾದರೆ ಅಲ್ಲಿ ಒಂದು ಮೆಸೇಜ್ ಇತ್ತು ಸರ್. ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರು, ಅವರು ನಮ್ಮ ತಾಲೂಕಿನವರೇ ಸರ್. ಆ ವಿಚಾರ ಬೇರೆ. ಬಟ್ಟು ನನಗೆ ಟಿಕೆಟ್ ಕೊಟ್ಟಿದ್ದರೆ ನಾನು ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬ್ರನ್ನು ಕೂಡ ಆಶೀರ್ವಾದ ಪಡೆದು ಅವರ ಜೊತೆಗಿಟ್ಕೊಂಡು ಹಾನಗಲ್ ತಾಲೂಕಿನಲ್ಲಿ ನಾನು JDS ಪಕ್ಷದ ರಾಜಕಾರಣ ಮಾಡ್ತಿದ್ದೆ ಸರ್. ಅಲ್ಲಿ ಗೆಲ್ತಿದ್ವಿ ಸರ್ ನಾವು. ಯಾಕೆ ಅಂತ ಹೇಳಿದ್ರೆ ಸರ್, ಈ ತಪೋಭೂಮಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ನಮ್ಮ ಹಾನಗಲ್ ತಾಲೂಕಿನ ಜನ ಬಯಸ್ತಾ ಇರ್ತಕ್ಕಂಥದ್ದು, ಹಾನಗಲ್ ತಾಲೂಕಿನ ಒಬ್ಬ ವ್ಯಕ್ತಿ ನಮ್ಮ ತಾಲೂಕಿಗೆ ಸೇವೆ ಮಾಡಲಿಕ್ಕೆ ಬೇಕು ಅಂತಕ್ಕಂಥ ಕನಸಿನಲ್ಲಿದ್ದಾರೆ ಸರ್. ಅನಿವಾರ್ಯ ಕಾರಣಗಳಿಂದ ಹೊರಗಡೆಯವ್ರನ್ನ ಆರಿಸಿದ್ದಾರೆ ಬಿಟ್ಟರೆ ಸರ್ ಬೇರೆ ಯಾವ ವಿಚಾರ ಇಲ್ಲ ಸರ್. ಅಲ್ಲ, ನೀವು ಆ ಲೆಕ್ಕದಲ್ಲಿ ಹೋದರೆ ಈಗ ಹೊರಗಿನವರು ಸ್ಥಳೀಯರು ಅಂತ ಹೋದಾಗ ಸ್ಥಳೀಯರು ಬೇಕು ಅಂದ್ಕೊಂಡ್ರೆ ಓಕೆ, ಬೇರೆ ಪಕ್ಷದಲ್ಲೂ ಕಾಯ್ಕೊಂಡು ಕೂತಿದ್ದಾರಲ್ಲ, ನೀವೇ ಹಾಕ್ಬೇಕಲ್ಲಿ. ನಿಮ್ಮ ಅವಶ್ಯಕತೆ ಏನು ಕ್ಷೇತ್ರಕ್ಕೆ ಅದನ್ನ ಹೇಳಿ ನಮಗೆ. ಸರ್, ಈಗ ನಮ್ಮ ಅವಶ್ಯಕತೆ ಏನು ಅನ್ನೋದಕ್ಕಿಂತ ಸರ್, ಈಗ ಹಾನಗಲ್ ತಾಲೂಕಿನ ಜನ ಎಲ್ಲ ವಿಚಾರ ಮಾಡ್ತಾರೆ ಸರ್. ಈ ತಪೋಭೂಮಿಯ ಜನ ಸರ್ ಅಷ್ಟೊಂದು ಸರಳಾಗಿ ಡಿಸಿಷನ್ ತೊಗೊಳ್ಳೋದಿಲ್ಲ ಸರ್. ಹಾಗಾಗಿ ನಾವು ಕೂಡ ಆ ಜನರ ಒಂದು ಮನಸ್ಸನ್ನಿರತಕ್ಕಂಥ ಅಭಿಲಾಷೆ ಜೊತೆಗೆ ಇರಬೇಕು ಬಿಟ್ಟರೆ ಬೇರೆ ನಮ್ಮದೇನಾದರೂ ಮಾಡಲಿಕ್ಕೆ ಹೋದರೆ ನಡೆಯೋದಿಲ್ಲ ಸರ್.